ಈಗ ನೀವು ಬಿಜೆಪಿನಲ್ಲಿದ್ದೀರಿ. ಈಗ ನಿಮ್ಮ ಫ್ಯಾಗ್ ಎಂಡ್ ಆಫ್ ಪೊಲಿಟಿಕಲ್ ಲೈಫ್, ಈ ಈ ಕೊನೆಯ ಕಾಲದಲ್ಲಿ ನೀವು ಇಷ್ಟು ವರ್ಷ ಸುದೀರ್ಘ ರಾಜಕೀಯವನ್ನ, ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳನ್ನ ಮೆಚ್ಚಿಕೊಂಡು ನೀವು ಸುದೀರ್ಘ ರಾಜಕೀಯ ಪಯಣ ಮಾಡಿದ್ರಿ ಮತ್ತು ಇವತ್ತಿಗೂ ಕೂಡ ನೀವು ಆ ತತ್ವ ಸಿದ್ಧಾಂತಗಳ ಜೊತೆಗೆ ನಿಮ್ಮನ್ನು ಗುರುತಿಸ್ಕೊಳ್ತೀರಿ. ನೀವು JDS ಹೋದಾಗ್ಲೂ ಹಾಗೆ ಆಯ್ತು, ಕಾಂಗ್ರೆಸ್ ಬಿಜೆಪಿ ಬಂದಾಗ್ಲೂ ಹಾಗೆ ಆಯ್ತು. ಈಗ ಬಿಜೆಪಿ ಜಾತಿ ಗಣತಿಯನ್ನು ಒಪ್ತಾ ಇಲ್ಲ. ಪ್ರಧಾನಮಂತ್ರಿ ಮೋದಿ ಅವರೇ ಹೇಳಿದ್ದಾರೆ. ಜಾತಿ ಗಣತಿ ಏನಾಗಿದೆ ಅಂದ್ರೆ ಅದು ಸಿದ್ದರಾಮಯ್ಯಂದು ಬಹಳ ತಪ್ಪಿದೆ. ಇದರಲ್ಲಿ ಜಾತಿ ಗಣತಿ ಏನು ಅನ್ನೋದನ್ನೇ ಜನಕ್ಕೆ ಹೇಳಲಿಲ್ಲ ಸರಿ. ಇವರು ಸುಮ್ಮನೆ ಜಾತಿ ಗಣತಿ ಇದು ಜಾತಿ ಗಣತಿ ಕರ್ನಾಟಕದಲ್ಲಿ ಬದುಕು ಮಾಡುತ್ತಿರುವ ಎಲ್ಲಾ ಜಾತಿ, ಜನಾಂಗ, ಧರ್ಮ, ಭಾಷಿಕರ ಪ್ರತಿ ಮನೆಯೂ ಕೂಡ ಆಗಿದೆ. ಯಾವುದೋ ಒಂದು ಜಾತಿ ಎಲ್ಲ ಪ್ರತಿ ಅದ್ರಲ್ಲಿ ಏನಪ್ಪಾ ಅಂದ್ರೆ ಜಾತಿಯ ಜನಗಣತಿಯಲ್ಲಿ ಒಂದ್ ಕಡೆಯಿಂದ ಬರ್ತಾರೆ ಎಲ್ಲಾ ಇದು ಕೂಡ ಮಾಡಿದ್ದಾರೆ. ಸುಮ್ಮನೆ ಕೆಲವರು ಏನೇನು ಹೇಳ್ತಾರೆ ಬೇರೆ. ಜಾತಿ ಗಣತಿ ಚೆನ್ನಾಗಿ ಆಗಿದೆ. ಅದೇನಪ್ಪಾ ಅಂತ ಅಂದ್ರೆ ಇವರು ಶೈಕ್ಷಣಿಕವಾಗಿ ಹೇಗೆ, ಸಾಮಾಜಿಕವಾಗಿ ಹೇಗೆ, ಸರ್ಕಾರಿ ಕೆಲಸ ಯಾವ ರೀತಿ ಸಿಕ್ಕಿದೆ, ಏನಾಗಿದೆ ಅದನ್ನ ಆ ಜಾತಿ ಗಣತಿಯನ್ನ ಇಟ್ಕೊಂಡು ಬಡ್ಜೆಟ್ ಮಾಡಬೇಕು. ದಟ್ ವಾಸ್ ದ ಥಿಂಕಿಂಗ್. ಅದನ್ನ ಈ ಸಿದ್ದರಾಮಯ್ಯ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಲಿಲ್ಲ. ಸುಮ್ಮನೆ ಜಾತಿ ಗಣತಿ. ಈಗಲೂ ಅಷ್ಟೇ ನೋಡಿ, ಸುಮ್ನೆ ಅವ್ರಿಗೆ ಕಟ್ ಬಂದಾಗೆಲ್ಲ ಜಾತಿ ಗಣತಿ ತಂದು ಮುಂದಿಟ್ಬಿಡೋದು. ಸೊ ಜಾತಿ ಗಣತಿ ಅಂದ್ರೆ ನೀವ್ ಹೇಳೋದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಅದ್ರ ಬಗ್ಗೆ ಸೀರಿಯಸ್ ಆಗಿಲ್ಲ, ಗಂಭೀರವಾಗಿಲ್ಲ, ಸುಮ್ಮನೆ ರಾಜಕೀಯವಾಗಿ ಅದನ್ನು ಬಳಸ್ಕೊಳ್ತಾ ಇದ್ದಾರೆ. 162 ಕೋಟಿ ರೂಪಾಯಿ ದುಡ್ಡು ಖರ್ಚಾಗಿದೆ ಅದಕ್ಕೆ. ಬಟ್ ಅವರು 10 ವರ್ಷ ಆಯ್ತು ಅದಕ್ಕೆ. ಇಂಟೆನ್ಷನ್ 10 ವರ್ಷ ಆಯ್ತು. ಇಂಟೆನ್ಷನ್ ವಾಸ್ ಗುಡ್, ಬಟ್ ಇಂಪ್ಲಿಮೆಂಟೇಶನ್ ಆಗ್ಲಿಲ್ಲ. ಸೀರಿಯಸ್ನೆಸ್ ಹೆದರು ಬಿಟ್ರಿ. ಯಾಕೋ ಪಡ ಅಂತಿದ್ದೇವೆ ಸಿದ್ದರಾಮಯ್ಯ. ಕಾಂಗ್ರೆಸ್ ನಲ್ಲಿ ಈಗ ಬಹಳ ಪ್ರಬಲ ಜಾತಿಯವರು ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರು ಅದನ್ನು ಬಹಿರಂಗವಾಗಿ ಹೇಳಿದ್ರು. DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಕ್ಕಲಿಗರ ಸಭೆ ನಡೆದಾಗಲೂ ಕೂಡ ಇದು ಬಂತು, ಇದು ಇಲ್ಲ ಅದನ್ನ ವಿರೋಧಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಅದು ವೈಜ್ಞಾನಿಕವಾಗಿಲ್ಲ ಅಂತ ಇವತ್ತಿಗೂ ಕೂಡ ಅದನ್ನ ಕರೆಕ್ಟ್ ಆಗಿ ಹೇಳ್ತಾ ಇಲ್ವಲ್ಲ ಸಿದ್ದರಾಮಯ್ಯ. ಎನಿಬಡಿ ಅವ್ರ ಶಿಷ್ಯರೋ ಪಶ್ಯರೋ ಯಾರು ಇದಾರಲ್ಲ, ಅವ್ರು ಯಾರು ಕೂಡ ಜಾತಿ ಜನಗಣತೆ ಬಗ್ಗೆ ಯಾರು ಓದ್ಕೊಂಡು ಇಲ್ಲ. ಸ್ವತಃ ಸಿದ್ದರಾಮಯ್ಯನೂ ಓದಿಲ್ಲ ಅದನ್ನ. ನನ್ನ ಮಟ್ಟಿಗೆ ಹೇಳ್ಬೇಕಂತ ಸಿದ್ದರಾಮಯ್ಯ ಓದಿಲ್ಲ ಅದನ್ನ. ಜನರಿಗೆ ಸರಿಯಾಗಿ ತಿಳುವಳಿಕೆ ಕೊಡ್ತಾ ಇಲ್ಲ.